ನಿಪ್ಪಿಟ್ಟು ಏನು ನಿಪ್ಪಿಟ್ಟು ಏನು ಕಲ್ಲಲ್ಲಿ ಮಾಡಿರೋ ನಿಪ್ಪಿಟ್ಟು ನೀವು ಕಡಿದ್ರೆ ಹಲ್ಲೆಲ್ಲ ನೋವು ಬರ್ತವೆ ಸೌಂಡ್ ಬರ್ತಿದೆ ಅಲ್ವಾ ಸಣ್ಣಂತ ಇಲ್ಲಿ ನರನಾಡಿಗಳೆಲ್ಲ ಜುಮ್ ಅಂತ ಇದ್ದಾವೆ. ಈಗ ಇದನ್ನು ನೋಡೋಣ ಹೆಂಗಾಗಿದೆ ಅಂತ. ಕರೆಕ್ಟಾಗಿ ಕೋಟಿಂಗ್ ಕೂತಿದೆ ಈಗ ಸಕ್ಕತ್ತಾಗಿದೆ. ಈಗ ಕೊಡಿಲ್ಲ ಅಪ್ಪ ಅವ್ರಿಗೊಂದು. ಎಲ್ರಿಗೂ ನಮಸ್ಕಾರ. ಪ್ರಾನ್ಸ್ ಫ್ರೈ ಮಾಡೋಣ ಅಂತ ಇವತ್ತು ಫಸ್ಟ್ ಟೈಮ್ ಪ್ರಾನ್ಸ್ ತಗೊಂಡು ಹೋಗಕ್ಕೆ ಬಂದಿದ್ದೀವಿ. ನೀವು ಕ್ಲೀನ್ ಮಾಡಿ ನೀವೇ ಕೊಡ್ತೀರಾ? ಹಾಂ ಮಾಡ್ಸೋಣ. ಸರಿ 1 kg ಕೊಡಿ. ಅರ್ಧಕ್ಕೆ ಅರ್ಧ ಹೋಗುತ್ತಾ? ಓಹೋ ಇದು ಪ್ರಾನ್ಸ್ ಹಂಗೆ ಅರ್ಧಕ್ಕೆ ಅರ್ಧನೇ ಹೊಟ್ಟೋಗುತ್ತಂತಲ್ಲ. ಇದು ಎಷ್ಟಂದ್ರಲ್ಲಿ ಕೆ ಜಿ? 540. ಹಾಂ ಈಗ ನೋಡೋಕೆ ಚಂದ ಅಲ್ವ ಇವೆಲ್ಲ ಕ್ಲೀನ್ ಮಾಡೋದು? ಚಂದ ನೋಡಕ್ಕೆ. ಅದು ಪ್ರಾನ್ಸ್ ಕ್ಲೀನ್ ಮಾಡೋಕ್ಕೆ ಇಷ್ಟ ನನಗೆ. ನಾನು ಸಿಂಗಾಪುರಲ್ಲಿದ್ದಾಗ ಮಾಡ್ತಾ ಇದ್ದೆ ಆಂಟಿ ಹತ್ರ ಹೇಳಿಸ್ಕೊಂಡಿದ್ದು. ಹಾಗಾಗಿ ಇಷ್ಟ. ನನ್ನ ಮಗಳಿಗೆ ಪ್ರಾನ್ಸ್ ತುಂಬ ಇಷ್ಟ. ಹಂಗಾಗಿ ತಿಂದಿಲ್ಲ ಸುಮ್ಮನೆ ಟಿವಿಲಿ ಅಂತ ನೋಡಿ ತಿನ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಇವತ್ತು ತಗೊಂಡು ಹೋಗ್ಕೊಡ್ತೀನಿ ನೋಡೋಣ. ನಾವಾದರೆ ಸಿಕ್ಕಾಪಟ್ಟೆ ಟೈಮ್ ತಗೊಂತೀವಿ. ನೋಡ್ರಿ ರಪ್ಪ 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 ಅಂತ ಹೆಂಗೆ ಹೊಡಿತಾ ಇದ್ದಾರೆ ಅವನು. ಅದೇನಿಲ್ಲ, ಅದೇ ಮುಳ್ಳಿನ ಬ್ರಷು. ನಿಮ್ಗೆ ಗೊತ್ತಾ ಕ್ಲೀನ್ ಮಾಡೋದು? ಇಷ್ಟೇನಾ? ಒಳ್ಳೆ ಇದು ಬಿಡಿಸ್ದಂಗೆ, ಯಾವ್ರ ಕಾಳು ಬಿಡಿಸ್ದಂಗೆ. ನೀನು ಬಿಡ್ಸಕ್ಕೆ ಅಂತ 5 ಉಳಿಸ್ಕೊಂಡ. ಅದ್ರ ಜೊತೆಗೆ ಮಸಾಲೆ ಗಿಸಾಲೆ ಎಲ್ಲ. ಒಣಮೀನು ಅದು ಬೆಲ್ಟ್ ಅಕ್ಕಿ ಹೇಳೋದು ನನಗೂ ನಿನಗೂ ಬೆಲ್ಟಿಗೆ ಹಾಕಿ ಬರೋದೇ ಇಲ್ಲ ಅಲ್ವಾ? ಸರಿ ಬರೋಣ ಬಾ. ನಿನ್ನೆ ಇಷ್ಟು ದಿನದಿಂದ ಮಾಡಿದಾಗೆ ಇವತ್ತು ನೋಡಿ ಪ್ರಾನ್ಸ್ ಮಾಡೋಣ ಅಂತ ಪ್ರಾನ್ಸ್ ತೊಗೊಬಿಟ್ಟು ಬಂದಿದ್ವಿ. ನಾನು ತಿನ್ನಲ್ಲ. 1 kg ಅಷ್ಟು ತೊಗೊಂಡಿದ್ದು. ಬಟ್ ಅದು ಕ್ಲೀನ್ ಮಾಡಿದ್ಮೇಲೆ 300 ಗ್ರಾಮಷ್ಟು ಸಿಗುತ್ತೆ ಅಂತಲೇ ಅಥವಾ 300 ಗ್ರಾಮಷ್ಟು ವೇಸ್ಟ್ ಆಗುತ್ತಾ ಅಂತಲೇ ಏನೋ ಅಂದರು ಅವರು. ನಮಗೆ ಗೊತ್ತಾಗಲಿಲ್ಲ. ಅರ್ಧಕ್ಕರ್ಧ ವೇಸ್ಟ್ ಆಗುತ್ತೆ. 1 kg ತೊಗೊಂಡಿದ್ದು ನೋಡಿ. 1 kg ಇಷ್ಟೇ ಆಗಿದ್ದು. ಆದರೆ ನಾನು ಇವು ಸುಮ್ಮನೆ ನನ್ನ ಮಗಳಿಗೆ ತೋರ್ಸೋಕ್ಕೋಸ್ಕರ ಒಂದು 5 ಆಗಿ ಬಿಡಿ ಅಂತ ಹೇಳಿದ್ದೆ. ಕ್ಲೀನ್ ಮಾಡೋದು ಅವಳು ನನ್ನ ಮಗಳು ನೋಡ್ಬೇಕಂತೆ. ಹಾಗಾಗಿ ನೋಡಿ ಇದೆ ಸೀಗಡಿ. ನೋಡಿ ಹೌದಾ? ನಂಗೆ ಅದು ಗೊತ್ತಿರಲಿಲ್ಲ. ಇವೆಲ್ಲ ನೋಡೋಣ ಇವಾಗ ಕ್ಲೀನ್ ಮಾಡೋಣ ಹೆಂಗೆ ಅಂತ ನೋಡೋಣ. ಮಗಳು ನನ್ನ ಮಗಳು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಯಾಕಂದ್ರೆ ಅವಳು ಬರೀ ಚಿಂಗಿ ಇದರಲ್ಲಿ ವಿಡಿಯೋ ನೋಡಿ ಅವ್ರು ತಿನ್ನೋದು ನೋಡಿ ಅಮ್ಮ ನಂಗೆ ಇದು ಬೇಕು ಅಂತ ಆಸೆ ಪಡ್ತಾ ಇತ್ತು. ಹಂಗಾಗಿ ಅವಳು ತಿಂದಿಲ್ಲ. ಇವತ್ತೇ ಫಸ್ಟ್ ನೋಡೋಣ ತಿಂತಳು ಇಲ್ವೋ ಅಂತ. ತಿಂತೀರಾ? ತಿನ್ನಲ್ವಾ? ನೋಡಿ ಹೆಂಗಿದೆ ಅಂತ. ಹೆದರಿಕೆ ಅಲ್ಲ ಮಗಳೇ ಅದು. ತಗ ಇದು ನೀನು ಸುಲಿ. ಏನಿಲ್ಲ, ಇದು ಇಟ್ಕೊಂಡು ಸಾಕು. ಹಿಂಗೆ ಹೇಳಿದ್ರೆ ಬರುತ್ತೆ. ಇಷ್ಟ ಅಲ್ವಾ ನಿಂಗೆ ಇದು ಕ್ಲೀನ್ ಮಾಡೋದು? ಇಂಥವೆಲ್ಲ ಕ್ಲೀನ್ ಮಾಡೋದು ಇಷ್ಟ. ಆ್ಯಕ್ಚುಲಿ ಇದಿರ್ಬೇಕು, ಇದ್ದಿದ್ರೇ ಚಂದ. ಆ್ಯಕ್ಚುಲಿ ಇದಿದ್ರೆ ಚಂದ. ಬಟ್ ತೆಗಿತೆ ಇದೆಲ್ಲ ಹೋಗಿ ಬಿಡುತ್ತೆ. ಬೇಡ ಇದು ಅವಚ್ಚು ತೆಗ್ದುಬಿಡೋಣ. ಅವರು ಆ್ಯಕ್ಚುಲಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಇದು ನನ್ನ ಮಗಳು ಖುಷಿಗೆ ಅಂತ. ಈಸಿ ಮತ್ತು ಚಂದ ಕ್ಲೀನ್ ಮಾಡೋಕ್ಕಿದು. ನೀನು ಖುಷಿಗೆ ಮಾಡ್ತಾ ಇದೀಯ, ಅದು ನೋಡ್ತಾನೆ ಇಲ್ಲ. ನೋಡಲಿ ನೋಡಿ ಇಲ್ಲಿ ಕ್ಲೀನ್ ಮಾಡೋದು ಹೆಂಗೆ ಕ್ಲೀನ್ ಮಾಡೋದು ಅಂತ. ಭಕ್ತನ ಕಲೀರಿ ಮಗಳೇ. ಮತ್ತೆ ಇದ್ರ ಮಧ್ಯೆ ಒಂದು ಲೈನ್ ಬರುತ್ತೆ. ಆ ಲೈನ್ ಒಂದು ತೆಗಿಬೇಕು. ಹೊಟ್ಟೆ ಒಳಗಿರುತ್ತೆ. ಬ್ಲಾಕ್ ಕಲರ್ದು ನೋಡಿ ಎಷ್ಟು ಈಸಿ ಗೊತ್ತಾ. ಒಳ್ಳೆ ಸಿಪ್ಪೆ ಸಿಲ್ದೆ ಅಂತ. ಅದು ಫುಲ್ ತಿನ್ನೋದೇ, ಅದು ವೈಟ್ ಪಾರ್ಟು. ಇದ್ರಲ್ಲಿ ವೇಸ್ಟೇಜ್ ಅನ್ನೋದೇ ಇಲ್ಲ ಹಂಗಂತ. ಬೋನೇ ಇಲ್ಲ ಇದಕ್ಕೆ. ಒಂದು ಸ್ವಲ್ಪ ಕಿತ್ತಾಗ ಒಂದು ಸ್ವಲ್ಪ ಏನೋ ಬರುತ್ತೆ. ವೇಸ್ಟೇಜ್ ಇನ್ನೇ ನಾವು ತಗೊಂಡಿದ್ದು 1 kg ಇಲ್ಲ 1/2 kg ವೇಸ್ಟ್ ಅಲ್ಲಿ ಸುಲಿವಾಗಲೇ ಹೋಗಿರುತ್ತಲ್ಲಮ್ಮ. ಸಿಪ್ಪೆ ಅಷ್ಟೇ. ಆದ್ರೆ ನೋಡಿ ಇದು ಆಕ್ಚುಲಿ ತಿನ್ಬೇಕಾಗಿರೋದು. ಫುಲ್ ಇದೆ ತಿನ್ಬೇಕಾಗಿರೋದು. ಇದ್ರ ಇದೇ ಹೊಟ್ಟೆ. ಇದು ಹೊಟ್ಟೆ. ಅದರೊಳಗೆ ಗಲೀಜಿರುತ್ತಾ? ಒಂದು ಲೈನ್ ಇರುತ್ತೆ. ಒಂದು ಲೈನ್ ಅಷ್ಟೇ ಇದು ನೋಡಿ. ಅದೇನ ಇದೆ ಅಷ್ಟೇ. ಇದು ಹೊಟ್ಟೆನ ಬೆನ್ನ ಏನು ಗೊತ್ತಾಗಲ್ವಲ್ಲ. ಕ್ಲೀನಾಗಿ ಇವಾಗ ವಾಶ್ ಮಾಡಿ ತಗೊಬಂದಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ. ಇದು ನೋಡಿ, ಇದು ಆ್ಯಕ್ಚುಲಿ ಪ್ರಾನ್ಸ್ ನೋಡಿದರೆ ಇದನ್ನು ಬೇಗ ಬೆಂದ್ಬಿಡುತ್ತೆ, ಮಿಜಿಗುತ್ತೆ ನಂಗುತ್ತೆ. ಆದರೆ ಆ್ಯಕ್ಚುಲಿ ಅದು ಮಿಜಿಗಲ್ಲ ಹಂಗೆ. ಈಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು. ನಮ್ಮನೆಯವರಿಗೆ ಸ್ವಲ್ಪ ಹುಳಿ ಇಷ್ಟ ಇಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಇನ್ನೊಮ್ಮೆ ಹಾಕಬೇಕಾಗಿ ಹಿಂಗೆ ಮಿಕ್ಸ್ ಮಾಡಿ ಇವಾಗ ಇದನ್ನು 15 ಮಿನಿಟ್ಸ್ ಬಿಡೋಣ. ಅಷ್ಟರೊಳಗೆ ನೋಡಿ ಇವತ್ತು ಏನು ಮಾಡ್ತಾಯಿದ್ವಿ ಅಂದರೆ ಸೀಗಡಿ ಫ್ರೈ ಮಾಡ್ತಾಯಿದ್ವಿ ಸಿಂಪಲ್ಲಾಗಿ. ಸೀಗಡಿ ಫ್ರೈ ಅಲ್ಲ ನಮ್ಮ ಪ್ರಾನ್ಸ್ ಫ್ರೈ ಮಾಡ್ತಾ ಇದ್ದೀವಿ ಇವತ್ತು ಸಿಂಪಲ್ಲಾಗಿ. ಅದಕ್ಕೆ ಏನೇನು ಬೇಕು ಅಂತ ಬನ್ನಿ ನೋಡೋಣ. ಅರಿಶಿನ, ಉಪ್ಪು, ಮತ್ತು ಗರಂ ಮಸಾಲ, ಪೆಪ್ಪರ್ ಪೌಡರು, ಜೀರಿಗೆ ಪೌಡ್ರು, ಮತ್ತು ನೀವು ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕೊಬೋದು. ಆ್ಯಕ್ಚುಲಿ ಸಿಂಪಲಾಗಿ ಮಾಡಬೇಕು ಅಂದರೆ ನಾನು ಸಿಂಗಾಪುರಲ್ಲಿದ್ದಾಗ ಸಿಂಪಲಾಗಿ ಮಾಡ್ತಿದ್ದೆ. ಒಂದೆರಡು ದಿನ ಮಾಡಿದ್ದೆ ಅಷ್ಟೇ. ಅಲ್ಲೇವರ ಕೈಲೇ ಹೇಳಿಸ್ಕೊಂಡು ಮಾಡಿದ್ದೆ. ಬರೀ ಉಪ್ಪು, ಖಾರ, ಅರಿಶಿನ, ಈ ಬಜ್ಜಿ ಬೋಂಡಾಗ ಏನು ಹಾಕ್ಕೊಂತೀವಿ ಅಷ್ಟೇ ಹಾಕಿ ಎಣ್ಣೆಗೆ ಬಿಟ್ಟಿದ್ದೆ. ಮೆತ್ತೆ ಅನಿಸುತ್ತೆ, ಮಿಜ್ಗೋಗುತ್ತೆ ಅಂತ ಅಂದ್ಕೊತೀರ. ಇಲ್ಲ, ಅದು ಎಣ್ಣೆಗೆ ಬಿಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿ ರೌಂಡ್ ಆಗುತ್ತೆ ಗೊತ್ತಾ. ಈಗ ಏನೇನು ಉದ್ದ ಇದೆ ಎಲ್ಲ ರೌಂಡ್ ಆಗುತ್ತೆ. ತುಂಬ ಸಿಂಪಲ್. ಚಟ್ನಿ ಇದ್ದರೆ ಚಂದ ಅಂತೆ. ಸೊ ಹಾಗಾಗಿ ಚಟ್ನಿ ಮಾಡೋಣ ಅಂತ ಸಿಂಪಲಾಗಿರೋದನ್ನ ಇದು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ.
ಇದು ಮತ್ತೆ ಎಕ್ಸ್ಟ್ರಾ ಅಂದರೆ ಉಪ್ಪು ಖಾರ ಇಲ್ಲಿ ನಾನು ಆ್ಯಕ್ಚುಲಿ ವೀಡಿಯೋ ನೋಡ್ಕೊಂಡು ಮಾಡ್ತಾ ಇರೋದು. ಇವತ್ತು ನಮ್ಮ ಅಪ್ಪಗೂ ಇಷ್ಟ ಅಂತ ಇದು, ಹಾಗಾಗಿ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಇದಕ್ಕೇ ಸಾಂಬಾರು ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ. ಮತ್ತು ಕೋಟಿಂಗಿಗೋಸ್ಕರ ಮೊಟ್ಟೆ, ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಒಂದೊಂದು 4 ಸ್ಪೂನ್ ಅಷ್ಟೇ. ಈಗ ಇದನ್ನು ಅರಿಶಿನ ಉಪ್ಪು ನಿಂಬೆಹಣ್ಣು ಹಾಕಿ ಏನು ಇದ್ಬಿಟ್ಟಿದ್ದೀನಿ, ಇದು 15 ನಿಮಿಷ ಬೇಕಾಗುತ್ತೆ. ಇದು ಅಷ್ಟೊಳಗೆ ಸೈಡಿಗೆ ಎತ್ತಿ ಇಟ್ಬಿಟ್ಟು ಅಷ್ಟೊಳಗೆ ಚಟ್ನಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸಾಂಬಾರು ಸೊಪ್ಪು ಸ್ವಲ್ಪ, ಮತ್ತು ಇದು ಸ್ಪ್ರಿಂಗ್ ಆನಿಯನ್. ಇದು ಆ್ಯಕ್ಚುಲಿ ಬೆಳಗ್ಗೆ 12 ಗಂಟೆಯಿಂದ ವೀಡಿಯೋ ಮಾಡ್ತೀನಿ ಅಂತ ಕೂತ್ಕೊಂಡು ಅವಾಗಿಂದ ಕಟ್ ಮಾಡಿಬಿಟ್ಟು ಬರೀ ನೊಣ ಹೊಡೆಯೋದೇ ಆಯಿತು ನಂದು. ಇಷ್ಟೋ ತನಕ ಆಯಿತು ಇವೆಲ್ಲ. ಒಂದು ಈರುಳ್ಳಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ಅಲ್ಲ ರೀ ಹುಣಸೆ ಹಣ್ಣು. ಮತ್ತೆ ಏನು ಅಂತ ಮಾತಾಡ್ತಿದ್ದೀನಿ? ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ನಿಂಬೆಹಣ್ಣು ಗಾತ್ರದಷ್ಟು ನಿಂದೆ ಕರೆಕ್ಟ್. ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. ಮತ್ತು ಒಂದು ಟೊಮೊಟೊ, ಆ್ಯಕ್ಚುಲಿ ಟೊಮೊಟೊ ಹುಳಿ ಇಲ್ಲ ಹಾಗಾಗಿ ಹುಣಸೆಹಣ್ಣು ಜಾಸ್ತಿ ತಗೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿಕಾಯಿ, ಇದು ಹಸಿರು ಮೆಣಸಿಕಾಯಿ ತುಂಬ ಖಾರ ಇದೆ ಹಾಗಾಗಿ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ 3 ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಆಗಿದೆ ಹಾಗಾಗಿ ಚಟ್ನಿಗೆ ಸ್ವಲ್ಪ ಕಡಿಮೆ ಹಾಕ್ತೀನಿ, 4 ಹಾಕ್ಕೊತೀನಿ. ನೆಕ್ಸ್ಟ್ ಇದಕ್ಕೆ 1 ಹಿಡಿಯಷ್ಟು ಪುದೀನ, ಸ್ವಲ್ಪ ಉಪ್ಪು. ಈ ಚಟ್ನಿಗೆ ಎಷ್ಟು ಬೇಕಷ್ಟು, ನೋಡೋಕೆ ಇಷ್ಟು ಕಾಣಿಸ್ತಾ ಇದೆ ಅಷ್ಟೇ. ಇದು ಸೊಪ್ಪಲ್ವಾ, ಕೊನೆಗೆ ಇಷ್ಟೇ ಚಟ್ನಿ ಆಗೋದು. 1 ಸ್ಪೂನ್ ಅಷ್ಟು ಉಪ್ಪು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಇದ್ದರೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕ್ಬೋದು. ನನ್ನ ಹತ್ರ ಪೇಸ್ಟೇ ಇಟ್ಕೊಂಡಿದ್ದೀನಿ ಹಾಗಾಗಿ, ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ತುಂಬ ಯೂಸ್ ಮಾಡ್ತೀನಿ. ಹಂಗಾಗಿ ಅಂಗಡಿಯಿಂದ ತಗೊಬರೋದು ನಂಗೆ 1 ವಾರಕ್ಕೆ ಸಾಕಾಗಲ್ಲ, ಹಾಗಾಗಿ ನಾನೇ ಮಾಡಿ ಇಟ್ಕೊತೀನಿ. ಅದನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನು ತುಂಬ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಇದಕ್ಕೆ ನೀವು ಚಾಟ್ ಮಸಾಲ ಬೇಕು ಅಂದರೆ ಚಾಟ್ ಮಸಾಲ ಹಾಕೊಬೋದು. ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ. ಗ್ರೈಂಡ್ ಮಾಡ್ಕೊ ಬಂದಿದ್ದೀನಿ. ಸ್ವಲ್ಪ ಖಾರ ಆಗಿದೆ ಅನ್ನಿಸ್ತಾ ಇದೆ. ಈಗ ಚಟ್ನಿ ಅಲ್ವಾ, ಚಟ್ನಿ ರೆಡಿ ಆಯಿತು. ಇವಾಗ ನೋಡಿ, ಇವಾಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ದು, ಇವಾಗ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಏನು ಸಾಂಬಾರು ಸೊಪ್ಪು ಇಷ್ಟು ರುಬ್ಬಿಟ್ಕೊಂಡಿದ್ದೆ. ಬಟ್ ಇಷ್ಟು ತೆಳು ಮಾಡ್ಕೊಂಬೇಡಿ, ಯಾಕಂದರೆ ಆದರೆ ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮ್ಮನೆ ಜಾರಿಗೆ ಸ್ವಲ್ಪ ಹಾಕಿದರೆ ಗ್ರೈಂಡ್ ಆಗಲ್ಲ, ಸ್ವಲ್ಪ ನೀರು ಜಾಸ್ತಿ ಹಾಕಲೇಬೇಕು, ವಿಚಿತ್ರ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇದ್ದರೆ ಬೆಟರ್, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 1 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಪೆಪ್ಪರು ಮತ್ತು ಧನಿಯಾ ಪೌಡರು ಮತ್ತು ಜೀರಿಗೆ ಪೌಡರು ಮತ್ತು ಗರಂ ಮಸಾಲ. ನೀವು ಬೇಕು ಅಂದರೆ ಇದಕ್ಕೆ ಚಾಟ್ ಮಸಾಲ ಹಾಕೊಬೋದು. ಓಕೆನಾ? ಇಷ್ಟು ಹಾಕಿ ಮತ್ತು ಇದ್ರ ಜೊತೆಗೆ ಇಂಗ್ ನಾನು 1 kg ಅಷ್ಟು ತೊಗೊಂಡಿರೋದ್ರಿಂದ ಎಲ್ಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆಂದ ಮಿಕ್ಸ್ ಮಾಡ್ತೀನಿ. ಇದನ್ನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಕ್ಕೆ ಬಿಡ್ಬೇಕಾ? ಇದನ್ನೂ ಇಲ್ಲ ಏನು ಮ್ಯಾರಿನೇಟ್ ಮಾಡೋಂಗಿಲ್ಲ, ಡೈರೆಕ್ಟ್ ಬಿಡ್ತಾರೆ. ಯಾಕಂದರೆ ಇವತ್ತು ವೀಡಿಯೋದಲ್ಲಿ ಜೋಶ್ ಇಲ್ಲ, ಯಾಕಂದರೆ ನಾನು ತಿಂತಿಲ್ವಲ್ಲ, ಆಸೆ ಆಗ್ತಾ ಇಲ್ಲ. ಗಮ್ ಅಂತಿದೆ ಹಸಿರು ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಗಮ್ಮತ್ತು. ಹೌದಾ? 1 ಮೊಟ್ಟೆ ಹಾಕ್ತಾ ಇದ್ದೀನಿ. ಸದ್ಯ ವೈಟ್ ಬಂತು, ಇಲ್ಲಾಂದರೆ 2 ಮಿಕ್ಸ್ ಮಾಡಾಕ್ವೆ. ನಾನು ಬರೀ ವೈಟ್ ಮಾತ್ರ ಹಾಕಿದ್ದೀನಿ ಅಷ್ಟೇ, ವೈಟ್. ಎಲ್ಲೋ ಹಾಕಿಲ್ಲ, ವೈಟ್ ಮಾತ್ರ ಮೊಟ್ಟೆದು. ನೋಡಿ ಇವಾಗ ಇದಕ್ಕೆ ಒಂದು 5-6 ಸ್ಪೂನಷ್ಟು ಕಡಲೆ ಹಿಟ್ಟಿದ್ದು ಗ್ರಾಮ್ ಫ್ಲೋರ್ ತಗೊಳ್ತಾ ಇದ್ದೀನಿ, ಹಾಕೊಳ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಪಾಪ ಎಲ್ಲ ರೆಡಿ ಮಾಡ್ತಾ ಇದೆ. ವೆರಿ ಗುಡ್ ಕೆಲಸ. ಅದು ಮುಂದೆ ಹೇಳಬಾರ್ದು, ಮುಂದೆ ಹೇಳಿದ್ರೆ ಮಾಡಲ್ಲ. ಅದು ಅಲ್ಲ, ವಿಡಿಯೋ ಮಾಡ್ತಾ ಅಂತೀವಿ ಅಂತ ಹೇಳಿ ಲಿಪ್ಸ್ಟಿಕ್ ಹಾಕೊಂಡು ತಲೆ ಬಚ್ಕೊಂಡು ಎಂಥದ್ದು ದಪ್ಪ ಸರ ಮೊನ್ನೆ ತಗೊಬಂದಿಟ್ಟಿದೆ, ಎಲ್ಲ ದಳ್ಕ ಕೂತಿದೆ. ನೋಡಿ ಒಂದು 6 ಸ್ಪೂನ್ ಅಷ್ಟು ಇನ್ನೊಂದು ಸ್ವಲ್ಪ ಹಾಕೊಳ್ತಿದ್ದೀನಿ ಕಡಲೆ ಹಿಟ್ಟು. ಮತ್ತೆ ಇದಕ್ಕೆ ನನ್ನ ಮಗಳು ಬಿಡಿಸಿಟ್ಟು ಓಪನ್ ಮಾಡಲಾ? ಅಪ್ಪ ಪರವಾಗಿಲ್ಲ, ನಮ್ಮನೆಯವ್ರಿಗೆ ಒಂದು ಸ್ವಲ್ಪ ಗಮನ ಇದೆ. ನಮ್ಮನೆಯವ್ರಿಗೆ ನಮ್ಮ ಸಿಲಿಂಡರ್ ಕತೆ ಬೇಡ, ನಮ್ಗೆ ಹೇಳಕ್ಕಾಗಲ್ಲ ಇದನ್ನ. ಅದೇನೋ ಸಿಲಿಂಡರ್, ಹೊಸ ಸಿಲಿಂಡರ್ ತಗೊಂಡ್ರೆ ಎಕ್ಸ್ಚೇಂಜ್ ತುಂಬಿಸ್ಕೊಡ್ಬೇಕು ಅಂತ. ಇದಕ್ಕೆ ಇದೇ ನಾವು ಏನು ತಗೊಂಡಿರ್ತೀವಿ ಅದೇ ಸಿಲಿಂಡ್ರಿಗೆ ತುಂಬಿಕೊಡ್ಬೇಕು ತಾನೆ. ಅವ್ರು ಯಾವ್ದು ಎಲ್ಲೆಲ್ಲಿ ಬಿದ್ದಿತ್ತೋ ಏನೋ ಹಳೇದೆಲ್ಲ ತುಂಬ ಕಳ್ಸಿದ್ದಾರೆ. ಇದು 3ನೇದು. ಕೇಳ್ದೆ ಸರಿ ಹೋಗಿ ಸಿಲಿಂಡರ್ ಚೆನ್ನಾಗಿ ಹೊಸ ತಗೊಂಡಿದೀವಿ ನಾವು, ಇದನ್ನ ಕೊಡ್ತೀರಾ ಅಂದ್ರೆ ನೆಕ್ಸ್ಟ್ ಟೈಮ್ ಅಂತ ಯಾವಾಗ ಹೋದ್ರು ಹಿಂಗೆ ಇವೆ ಗೊತ್ತಾಗುತ್ತಲ್ವ. ಒಂದು 4 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ. ಎಲ್ಲ ನೋಡಿ ಇಷ್ಟೇ, ಆ್ಯಕ್ಚುಲಿ ತುಂಬ ಈಸಿ. ನಾನು ಇಂಗ್ರೀಡಿಯೆಂಟ್ ಜಾಸ್ತಿ ತೋರಿಸ್ತೆ, ಯಾಕಂದರೆ ಚಟ್ನಿನೂ ಮಾಡಬೇಕಾಗಿತ್ತಲ್ಲ, ಹಂಗಾಗಿ ತುಂಬ ತೋರಿಸ್ತೆ. ಓಕೆ, ಇವಾಗ ಎಣ್ಣೆಗೆ ಬಿಡೋಣ. ಗಮ್ಮಂತಿದೆಲ್ಲ. ಆ್ಯಕ್ಚುಲಿ ಬೇಗ ಬೇಯುತ್ತೆ, ನಾನು ಮಾತಾಡ್ತಾ ನಿಧಾನ ಆಗ್ತಾ ಇದ್ದೀನಿ. ಅಂಟ್ಕೊಂತಿದ್ದೀವಿ ರೀ. ಹೌದಾ? ಎದಿರ್ತಿಲ್ಲ. ಹೌದಾ? ಒಂದು ಸ್ವಲ್ಪ ಎಡವಟ್ಟಾಯ್ತು ಅನಿಸ್ತು, ಅದಕ್ಕೆ ಕೋಟಿಂಗ್ ಕೂರ್ತಾ ಇರಲಿಲ್ಲ. ಒಂದು ಸ್ವಲ್ಪ ಮೈದಾ ಹಾಕಿ ಅಂತ ನಾನು ಟಿಪ್ಸ್ ಕೊಟ್ಟೆ. ನೋಡೋಣ, ಮೈದಾ ಹಾಕ್ತಾ ಇದ್ದೀನಿ. ಮೈದಾ ಹಾಕಿ ಈಗಲೂ ಕೂಡ ಹಿಂಗೆ ಹಾಕಿ ಕೂಡ ಚೆನ್ನಾಗಿ ಬಂದಿಲ್ಲ ಅಂದರೆ ಹಾಕಿ ಫ್ರೈ ಮಾಡಿಬಿಡ್ತೀನಿ, ಗ್ರೇವಿ ಮಾಡ್ತೀನಿ. ಹಾಕಿ ನೋಡು ನನ್ನ ಟಿಪ್ಸು. ನೀನು ಕುಕಿಂಗ್ ನಾನು ಕಲ್ತ ಮೇಲೆ ನೀನು ಕಲ್ತಿರೋದು, ಹಂಗಾಗಿ ಮೈದಾ ಐಟಮ್ ಮಿಕ್ಸ್ ಮಾಡಿ ಹಾಕಿಸ್ತಿದ್ದೀನಿ. ಸ್ವಲ್ಪ ಇದು ವರ್ಕೌಟ್ ಆಗುತ್ತೆ ನೋಡಿ, ಈಗ ಆಗ್ಬೋದು ಅನ್ಸುತ್ತೆ. ನಿಂಗೊಂದು ಪ್ರಾನ್ಸ್ ಅದ್ರಲ್ಲಿ ಏನು ಸಿಗುತ್ತೆ? ಹೊಲ್ಸು ಅಂದರೆ ಎಷ್ಟು ಇಷ್ಟ ಅದಕ್ಕೆ. ಈಗ ನಮ್ಮ ಮನೆಯವ್ರದ್ದು ಕುಕಿಂಗ್ ಎಲ್ಲ ಕಂಪ್ಲೀಟ್ಲಿ ಫೇಲ್ಯೂರ್ ಆಗೋಯ್ತು, ಹಂಗಾಗಿ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಿಲ್ಲ, ಎಲ್ಲ ನಾನೇ ರೆಡಿ ಮಾಡಿಕೊಟ್ಟಿದ್ದೆ.
ಈಗ ಹೋಗಿ ನಿಂತಿದ್ದಾರೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಸಿದ್ದು ನಾನೇ ತಾನೆ, ಒಂದು ಇಂಗ್ರೀಡಿಯೆಂಟಿಂದ ಎಲ್ಲ ಚೇಂಜ್ ಆಯಿತು. ನೀನು ಮಾಡಿದ್ದು ನೋಡಿ ಹೆಂಗಾಗಿತ್ತು, ಈಗ ನೋಡಿ ಇದು. ಹಾಂ ಚೆನ್ನಾಗಿದೆ. ಇವರಿಬ್ರು ಇವತ್ತು ಫೋನ್ ನೋಡೋಕ್ಕೋಸ್ಕರ ಒಟ್ಟಿಗೆ ಕೂತಿದ್ದಾರೆ ಅಲ್ಲ, ಇಲ್ಲಾಂದ್ರೆ ಇವರಿಬ್ರು ಒಟ್ಟಿಗೆ ಸೇರೋದೇ ಇಲ್ಲ. ನಿಪ್ಪಿಟ್ಟು ಓದ್ತೋದ್ವಲ್ರಿ. ಎಲ್ಲಿ ಓದ್ತಾವ ಅಮ್ಮ? ಏನು ನಿಪ್ಪಿಟ್ಟು, ಏನು ಕಲ್ಲಲ್ಲಿ ಮಾಡಿರೋ ನಿಪ್ಪಿಟ್ಟು ನೀವು? ಕಡಿದ್ರೆ ಹಲ್ಲೆಲ್ಲ ನೋವು ಬರ್ತವೆ, ಸೌಂಡ್ ಬರ್ತದೆ ಸಣ್ಣಂತ ಇಲ್ಲಿ ನರನಾಡಿಗಳೆಲ್ಲ ಜುಮ್ ಅಂತ ಇದ್ದಾವೆ. ಇದು ಅದೆಲ್ಲ ತಗೊಂಬಂದಮ್ಮ ನಿಪ್ಪಿಟ್ಟು ನೀನು? ಹಂಗಿಲ್ಲಿ ಏನ್ರಿ ಗೋಲಿ ಎಷ್ಟು ತಪ್ಪ ಆಗಿದಾವೆ ಹಂಗೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದ ಗೊತ್ತಾ? ಈಗ ಇದನ್ನು ನೋಡೋಣ ಹೆಂಗಾಗಿದೆ ಅಂತ. ಇಲ್ಲೇ ಚೆನ್ನಾಗಿದೆಯಾ? ಕರೆಕ್ಟಾಗಿ ಕೋಟಿಂಗ್ ಕೂತಿದೆ ಈಗ. ಹೌದಾ? ಅಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಹೌದಾ? ಸಕ್ಕತ್ತಾಗಿದೆ. ಇವಾಗ ಕೊಡಿಲ್ಲ ಅಪ್ಪು ಅವ್ರಿಗೊಂದು. ಬಿಸಿ ಇದೆಯಪ್ಪ. ಓ ಮಗ್ಳಿಗೆ ಇಷ್ಟ, ಮಗ್ಳು ತಗೊಳ್ಳು ಒಂದು. ಸೂಪರಾಗಿದೆ. ಬಿಸಿ ಇದೆಯಾ? ಬಿಡು ಆಮೇಲೆ ತಗೊಳ್ಳುವಂತ ಮಗಳು. ಅಯ್ಯೋ ನನಗೆ ಕಬಾಬ್ ಎಲ್ಲ ನೆನಪಿಗೆ ಬರ್ತಾ ಇದೆಯಲ್ರಿ. ಒಂಚೂರು ನಾಯ್ಡು ಹೋಟ್ಲಲ್ಲಿ ತಗೊಬಿಟ್ಟು ಬನ್ನಿರಿ. ಆಸೆ ಆಗ್ಬಿಟ್ಟು. ನೆನ್ನೆನೂ ತಂದು ಕೊಟ್ಟನಮ್ಮ. ನೆನ್ನೆಗೆ. ಓ ಇವತ್ತಿಗೆ ದಿನ ಬರೀ ನಾನ್ ವೆಜ್ಜೇ. ನಮ್ಮ ಕೈಲಿ ನಾವು ಹೆಂಗೆ ಹಾಕಿ ಅಡುಗೆ ಮಾಡಿದ್ರು ಸೂಪರ್ ಆಗೋಗುತ್ತೆ. ಒಬ್ರೊಬ್ರು ಹಂಗೆ ಅಂತೆ. ನಮ್ಮ ಅಪ್ಪನೂ ಹೇಳ್ತಾ ಇರ್ತಾರೆ ಆಕ್ಚುಲಿ. ನಮ್ಮ ಅಕ್ಕ ಹೆಂಗೆ ಎರ್ದೇ ಕೈಲೇ ಬಿಸಾಕ್ತಾ ಇರ್ತಾಳೆ ಎಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಡುಗೆ. ನೀವು ಆಳು ಮೂಳು ಮಸಾಲೆ ಪಸಾಲೆ ಎಲ್ಲ ಹಾಕಿ ಮಾಡ್ತೀರಾ ಅಂತ. ಎಲ್ಲ ನಾನು ಮಾಡಿಟ್ಟಿರೋದನ್ನ ಕೊನೆಗೆ ಅಲ್ಲಾಡ್ಸೋದು ಅಂತಾರಲ್ಲ ಇದೆ. ಓ ಬ್ಲಾಕ್ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ ರೀ. ಯಾವಾಗ ತಗೊಂಡ್ರಿ ಬ್ಲಾಕ್ ಶರ್ಟ್? ಚೆನ್ನಾಗಿ ಕಾಣಿಸುತ್ತೆ. ಯಕ್ಷಿತ್ತು ನನ್ನದೆಲ್ಲ ಯೂಸ್ ಮಾಡ್ತಿದ್ದ. ನಾನು ಈಗ ಬದಲಾವಣೆ ಅವಶ್ಯಕತೆ ಇದೆ ಅಂತ ಬದಲಾದೆ. ಈಗ ನನ್ನ ಒಂದು ಬಿಡ್ತಾ ಇರಲಿಲ್ಲ, ಎಲ್ಲ ಯೂಸ್ ಮಾಡೋಣ ಈಗ. ಯಾಕಂದ್ರೆ ನಮ್ಮನೆಯವರು ಯಕ್ಷಿತ್ ಈಗ ಒಟ್ಟಿಗೆ ಇರೋದ್ರಿಂದ ಇಬ್ರು ಬಟ್ಟೆ ಎಲ್ಲೆಲ್ಲಿ ಹೋಗಿದ್ದೇವೆ ಏನು ಎತ್ತ ಒಂದೂ ಗೊತ್ತಿಲ್ಲ. ಇವ್ರದ್ದು ಅವ್ನು ಹಾಕಂತಾನೆ ಅವ್ನು ಇವ್ರು ಹಾಕೊಂತಾರೆ. ಈಗ ಯಕ್ಷಿತಿ ಗೊತ್ತಿಲ್ಲ. ಈ ವಿಡಿಯೋ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಗಳ ಮಾಡ್ಬೋದು. ನನ್ನ ಮಗಳಿಗೆ ಫಸ್ಟ್ ಟೈಮ್ ಕೊಡ್ತಾ ಇರೋದು. ಇಷ್ಟಪಡುತ್ತೆ ಇಲ್ವೋ ಗೊತ್ತಿಲ್ಲ. ಅವಳೇ ಇಷ್ಟ ಬೇಕು ಅಂತ ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು. ಪ್ರಾನ್ಸ್ ಸಖತ್ ಇಷ್ಟ. ಇಲ್ಲ ಮಗಳು ತೋರಿಸು, ಚೆನ್ನಾಗಿದೆ ಹೇಳು ನೋಡು. ಹಿಂದೆ ಹೋಗಿ ಕಬಾಬ್ ತಿನ್ನಂಗೆ ಆಗ್ತಿದ್ಯಾ? ನೋಡಿ ಪ್ರಾನ್ಸ್ ರೆಡಿ ಆಗಿದೆ. ನನಗೆ ಈ ಚಟ್ನಿ ನೋಡಿದ್ರೆ ಯಾವಾಗ ಬಾಯಿಗೆ ಹಾಕೊಂಡು ತಿನ್ನೋ ಅನಿಸ್ತಿದೆ. ಬಟ್ ನಾನು ತಿನ್ನಲ್ಲ ಇದನ್ನ. ಅವ ನೀನ್ ತಿನ್ನಲ್ಲ ಅಂತ ಮಗಳಿಗೂ ಹಂಗೆ ಕಲ್ಸಿದ್ಯಾ? ಮೀನ್ ತಿಂದಂಗೆ ನೋಡಿ ತಿಂತದೆ. ಇಷ್ಟ ಈಗ ತಿಂತಾ ಇದೆ ಅಷ್ಟೇ. ಫಿಶ್ ತಿನ್ನಲ್ಲ. ಅದು ಫಿಶ್ ತಿನ್ನಲ್ಲ. ಸ್ಮೆಲ್ಲಿಗೇನೋ ನನಗೂ ಆಸೆ. ಅದು ತಿಂತಿದ್ದೆ. ಅದು ಒಂದೇ ನಂಗೆ ಜಪ್ತಿದ್ಯಾ? ಹೌದಾ? ಅತ್ತಮ್ಮ ಹೆಂಗಿದೆ ಅತ್ತಮ್ಮ? ಸೂಪರಾ ಅತ್ತಮ್ಮ? ಹೆಂಗಿದೆ? ಯಮ್ಮಿ. ಸಾರ್ಥಾಯ್ತು ಬಿಡು ಮೊನ್ನೆ. ಆಕ್ಚುಲಿ ತುಂಬಾ ಸಿಂಪಲ್. ಮತ್ತೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಸಾಂಬಾರ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ನಲ್ಲ, ಅದ್ ನೀವು ಮಾಡ್ಕೊಳಕ್ಕೆ ಏನು ಹೋಗ್ಬೇಡಿ. ಆದ್ರೆ ಸ್ವಲ್ಪ ತಳ ಹಿಡಿತ ಅಷ್ಟೇ, ಇನ್ನೇನಿಲ್ಲ. ತಳ ಹಿಡಿದಿದ್ದಷ್ಟೇ. ಎಷ್ಟೋ ಜನ ಇದು ಮಾಡಕ್ಕೆ ಅಂತಾನು ನೋಡಲ್ಲ, ಸುಮ್ಮನೆ ಖುಷಿಗೆ ನಿನ್ ಬ್ಲಾಗ್ಸ್ ನೋಡಿರ್ತಾರೆ. ಇಲ್ಲ ಅದ್ರ ನಿಜ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಅದಕ್ಕೆ ಮೈದಾ ಹಾಕಿದ ತಕ್ಷಣ ಚೇಂಜ್ ಆಗ್ಬಿಡ್ತು ಫುಲ್ ಅಲ್ಲ. ಇಲ್ಲಾಂದ್ರೆ ಹಾಳಾಗ್ಬಿಡ್ತೈತೆ. ಇಲ್ಲಾಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತೆ. ಎಲ್ಲರೂ ನೋಡಿ ಆ ಪುಟಾಣಿನೂ ಕುತ್ಕ ತಿಂತದೆ. ಎಲ್ಲ ಮುಗಿಸ್ ಹಾಕಿದ್ರು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.